ನನ್ನ ಲೈಫ್ನಲ್ಲಿ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂದರೆ ಈ ದೇವಸ್ಥಾನ. 80 ರಿಂದ 90 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಯಾವಾಗ ಬಂದ್ರು ನನಗೊಂದು ಗೈಡೆನ್ಸ್ ಆಗಿ ಅವ್ರು ನಿಂತ್ಕೊಂಡಿದ್ದಾರೆ. ಎಲ್ರಿಗೂ ಸಹ ಒಂದೇ ಟೈಮಲ್ಲೂ ಕನ್ಸಲ್ ಬಂದಿದೆ, ನಾನು ಈ ದಿವಸದಲ್ಲಿ ಮರಣ ಆಗ್ತೀನಿ. ಪರ್ವತವನ್ನು ತುಳಿದು ಮೇಲೆ ಹಾರ್ತಾ ಇರತಕ್ಕಂಥದ್ದು, ಅಂದ್ರೆ ಎಂತ ಜಟಿಲ ಸಮಸ್ಯೆಗಳಿದ್ರು ಸಹ ನಿಜವಾಗ್ಲೂ ನನ್ನ ಮೇಲೆ ಅದು ಆಗ್ತಿದ್ಯಾ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಜಪಾನ್ ಆಗ್ಬೋದು, ಜರ್ಮನ್ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ದೇಶಗಳಿಗೆ ಏನಾಗುತ್ತೆ ನನ್ನ ಲೈಫಲ್ಲಿ ಪ್ರತಿಯೊಂದಕ್ಕೂ ಒಂದು ಸೈನ್ ಸಿಗೋದು. ಅವ್ರು ಹೇಳಿರೋದೆಲ್ಲ ಇಲ್ಲಿವರೆಗೂ ಆಗಿದೆ. ಯು ಡೋಂಟ್ ಬಿಲೀವ್ ಗೈಸ್, ನಾನು ಬದುಕಬೇಕು ಇಲ್ಲ ಸಾಯಬೇಕು ಅನ್ನೋ ಒಂದು ಸಿಚುಯೇಷನ್ ಬಂದಿತ್ತು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ನನ್ನ ಫೇವ್ರೆಟ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇವತ್ತು ವಿಳೆದೆಲೆ ಅಲಂಕಾರ ಮಾಡಿಸಿದ್ದೀನಿ. ಖುಷಿ ಕೊಡುತ್ತೆ ನನಗೆ. ಸೊ ನನಗೆ ಯಾವಾಗೆಲ್ಲ ಅನಿಸುತ್ತೆ ಅವಾಗೆಲ್ಲ ನಾನು ಮಾಡಿಸ್ತಾ ಇರ್ತೀನಿ. ಯಾವ ದೇವಸ್ಥಾನ, ಎಲ್ಲಿರೋದು, ಅಲ್ಲಿನ ಮಹತ್ವ ಏನು ಎಲ್ಲನೂ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನೀವು ಫುಲ್ ನೋಡಬೇಕು. ನಮ್ಮ ಮನೆಯ ದೇವರು ಲಕ್ಷ್ಮೀ ವೆಂಕಟೇಶ್ವರ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಲಕ್ಷ್ಮಿಯನ್ನು ನೋಡೋದಕ್ಕೆ ಎಷ್ಟು ಸಮಾಧಾನ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾನು ತುಂಬ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ. ಅಂದರೆ ನನಗೂ ಆಂಜನೇಯಗೆ ಎಷ್ಟು ಕನೆಕ್ಷನ್ ಇದೆ, ಆ ಕನೆಕ್ಷನ್ ಯಾವ ಥರ ಇದೆ, ಆ್ಯಂಡ್ ನನಗೆ ಎಷ್ಟೆಲ್ಲ ಮಿರಾಕಲ್ಸ್ ಆಯಿತು ಆಂಜನೇಯನ ಬಿಲೀವ್ ಮಾಡಿದಾಗ. ನನಗೇನೇ ಆದ್ರೂ ಫಸ್ಟು ನನ್ನ ಬಾಯಿಂದ ಬರೋದು ಆಂಜನೇಯ ಅಂತ. ಎಲ್ಲ ಅಮ್ಮ ಅಂತಾರೆ, ಬಟ್ ನನ್ನ ಬಾಯಲ್ಲಿ ಅಮ್ಮ ಅಂತ ಬರೋದು ಕಮ್ಮಿ, ಆಂಜನೇಯ ಅಂತ ಬರೋದೇ ಜಾಸ್ತಿ. ಸೊ ಯಾಕೆ ನಾನು ಅಷ್ಟು ಕನೆಕ್ಟ್ ಆಗಿದ್ದೀನಿ ಆ್ಯಂಡ್ ರೀಸನ್ಸ್ ಏನು, ಮಿರಾಕಲ್ಸ್ ಏನು ಎಲ್ಲ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಇವತ್ತು ಸ್ಯಾಟರ್ಡೆ, ಸೊ ತುಂಬ ಜನ ಇರ್ತಾರೆ. ಎಂಟ್ರೆನ್ಸ್ನಲ್ಲಿ ಆಂಜನೇಯ ವಿಗ್ರಹ ದೊಡ್ಡದಾಗಿ ಇರುತ್ತೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗೆ ಹೋಗೋಣ ಬನ್ನಿ. ಈ ದೇವಸ್ಥಾನ ಲೊಕೇಶನ್ ಯಲಹಂಕ ನ್ಯೂ ಟೌನ್ನಲ್ಲಿ ಮೇನ್ ರೋಡ್ನಲ್ಲಿ ಇರೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ವೀರಾಂಜನೇಯ ಟೆಂಪಲ್ ಅಂದರೆ ಯಾರು ಕೇಳಿದ್ರು ಹೇಳ್ತಾರೆ. ನಿಮಗೆ ಒಂದು ಕತೆ ಹೇಳಲಾ? ನನ್ನ ಲೈಫ್ನಲ್ಲಿ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂದರೆ ಈ ದೇವಸ್ಥಾನ. ಇಲ್ಲಿ ಬಂದಮೇಲೆ ನನ್ನ ಲೈಫ್ನಲ್ಲಿ ತುಂಬ ಚೇಂಜಸ್ ಆಗಿದೆ. ಅದು ಏನು ಗೊತ್ತಾ? ನನ್ನ ಲೈಫ್ ರಿಯಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ವೀರಾಂಜನೇಯ ಟೆಂಪಲಿಂದ. ನನ್ನ ನಂಬಿಕೆ, ನನ್ನ ಹೋಪ್, ನನ್ನ ಗುರಿ, ನನ್ನ ಲೈಫ್ ಪರ್ಪಸ್ ಏನು ಅಂತ ಗೊತ್ತಾಗಿದ್ದು ಇಲ್ಲಿಗೆ ಬಂದ ಮೇಲೇ. ನನಗೆ ಎಷ್ಟೇ ನೋವಾದರೂ, ಮನೇಲಿ ಚಿಕ್ಕ ಪುಟ್ಟ ಜಗಳ ಆದರೂ ನಾನು ಬಂದು ಕೂತ್ಕೊಳ್ಳೋದು ಈ ಟೆಂಪಲ್ನಲ್ಲಿ. ಒಂದಿನ ಹೀಗೆ ನಮ್ಮ ಮನೆಯಲ್ಲಿ ಜಗಳ ಆದಾಗ ನಾನು ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಬಿಟ್ಟಿದ್ದೆ. ಎಲ್ಲ ಕಡೆ ಹುಡುಕಿದ್ದಾರೆ, ನಾನು ಎಲ್ಲೂ ಸಿಕ್ಕಿಲ್ಲ. ಕೊನೆಗೆ ಅವ್ರು ಯೋಚನೆ ಮಾಡಿದ್ದು ನಾನು ಆಂಜನೇಯ ದೇವಸ್ಥಾನದಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತ. ದ ಲಾಸ್ಟ್ ಆಪ್ಷನ್ ಅವ್ರು ಯೋಚನೆ ಮಾಡಿದ್ದು ಆಂಜನೇಯ ಟೆಂಪಲ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ. ಈ ದೇವಸ್ಥಾನದಲ್ಲಿ ಮದುವೆ ಕೂಡ ನಡೆಯುತ್ತೆ. ಇಲ್ಲಿ ಸಮುದಾಯ ಭವನ ಕೂಡ ಇದೆ, ನಾವು ಬುಕ್ ಮಾಡ್ಕೋಬಹುದು. ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಇವತ್ತು ಆಕ್ಚುಲಿ ಏನು ಅಂದ್ರೆ ಪೂಜೆ ನೋಡೋ ಅವಕಾಶ ಸಿಕ್ತು. ಮಹಾಮಂಗಳಾರತಿ ಮಾಡ್ತಾರೆ ಈ ಟೈಮ್. ಫೈನಲಿ ಆ ಡಿವೈನ್ ಫುಲ್ ದರ್ಶನ ಆಯಿತು ನಮಗೆ ಇವತ್ತು. ಸೀತಾ, ರಾಮ, ಲಕ್ಷ್ಮಣ ಗರ್ಭದ ಗುಡಿ ಕೂಡ ಇಲ್ಲಿ ಇದೆ. ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಗರ್ಭದ ಗುಡಿ ಕೂಡ ಇಲ್ಲಿ ಇದೆ. ತಡ ಮಾಡದೆ ಇನ್ನು ಈ ದೇವಸ್ಥಾನದ
ವಿಶೇಷತೆ, ಮಹತ್ವ, ಈ ದೇವಸ್ಥಾನ ಹೇಗೆ ಬಂತು ಅಂತ ತಿಳ್ಕೊಳ್ಳೋಣವಾ? ಬನ್ನಿ ನಮ್ಮ ಅರ್ಚಕರ ಹತ್ರ ಮಾತಾಡೋಣ. ಈಗ ವಿಳೆದೆಲೆ ಅಲಂಕಾರ ಅಂತ ಹೇಳಿದ್ದೆ. ಆ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಬೆಣ್ಣೆ ಎಲ್ಲ ಹಾಕಿ ಆಂಜನೇಯಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ಇದ್ದು ಬಿಡೋಣ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತಿತ್ತು. ಅರಿವೇ ಪ್ರತಿಯೊಬ್ಬರಲ್ಲಿ ಸಹ ಆಮೇಲೆ ನನಗೆ ತುಂಬ ಮಾರ್ಗದರ್ಶನ ಮಾಡೋದು ಗುರುಗಳು ಅಂತ ಭಾವಿಸ್ತೇನೆ. ಸೊ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ತೀನಿ. ನೀವು ಅಣ್ಣ ತಮ್ಮಂತೆ ಅಲ್ವಾ? ನಾವು ಗುರು ಪರಮೇಶ್ವರಿ ಎಲ್ರಿಗೂ ನಮಸ್ಕಾರ. ಇದು ಯಲಹಂಕ ಉಪನಗರದಲ್ಲಿರತಕ್ಕಂತ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಪೂರ್ವ ಇತಿಹಾಸ ಸುಮಾರು 80 ರಿಂದ 90 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಇದು ಪೂರ್ವದಲ್ಲಿ ಒಂದು ರೀತಿಯ ಪ್ರಾಂತ ಆಗಿತ್ತು, ಅರಣ್ಯ ಪ್ರಾಂತ ಆಗಿತ್ತು. ಕಾಲಕ್ರಮೇಣವಾಗಿ ಸರ್ಕಾರಿ ಜಾಗವನ್ನ ಹೌಸಿಂಗ್ ಬೋರ್ಡ್ ಮಾಡಿದ್ದಾರೆ. ಹೌಸಿಂಗ್ ಬೋರ್ಡ್ ಆದ್ಮೇಲೆ ಪೂರ್ವದಲ್ಲಿ ಕಾಡು ಇರತಕ್ಕಂಥ ಜಾಗದಲ್ಲಿ ಸುಮಾರು ವನ್ಯ ಪ್ರಾಣಿಗಳು, ರೈತಾಪಿ ಜನಗಳು ಇವರೆಲ್ಲರೂ ಸಹ ಈ ಜಾಗದಲ್ಲಿ ವಾಸ ಮಾಡ್ತಾ ಇದ್ರು. ಈ ಜಾಗದಲ್ಲಿ ಒಂದು ಕೋತಿ ಇತ್ತು. ಆ ಕೋತಿ ಯಾವುದೇ ಒಬ್ಬ ರೈತನ ಮನೆಗೆ ಹೋದ್ರೆ ರೈತರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಸಮಸ್ಯೆಗಳು ಸಹ ಆಟೋಮೆಟಿಕ್ಲಿ ಪರಿಹಾರ ಆಗ್ತಾ ಇತ್ತು. ಮನೆಯಲ್ಲಿ ಹೆಣ್ಮಕ್ಳು ಇದ್ರೆ ಮದುವೆ ಆಗ್ತಾ ಇತ್ತು, ಕೆಲಸ ಸಿಕ್ಕಿಲ್ಲ ಅಂದ್ರೆ ಕೆಲಸ ಸಿಗ್ತಾ ಇತ್ತು. ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಅನಾರೋಗ್ಯದ ಸಮಸ್ಯೆಗಳಿದ್ರೆ ಆರೋಗ್ಯ ಸುಧಾರಿಸ್ತಾ ಇತ್ತು. ಅದೇ ರೀತಿ ಮದುವೆ ಆಗಿಲ್ಲ ಅಂದ್ರೆ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಯಾರೇ ಆಗಿದ್ರು ಸಹ ಮದುವೆಗಳಾಗ್ತಾ ಇತ್ತು. ಎಲ್ಲಾ ರೀತಿಯ ಒಂದು ಶುಭ ಸಂಕಲ್ಪಗಳು ಏನೇನಿದೆಯೋ ಎಲ್ಲವೂ ಸಹ ಈಡೇರ್ತಾ ಇತ್ತು. ಆ ಕೋತಿ ಕಾಲಕ್ರಮೇಣ ಅದಕ್ಕೆ ವಯಸ್ಸಾಗಿ ಮರಣವನ್ನು ಹೊಂದುತ್ತೆ. ಮರಣ ಹೊಂದಿದ್ದಾದ್ಮೇಲೆ ಆ ಕೋತಿ ಎಷ್ಟು ಜನಗಳ ಮನೆಗೆ ಹೋಗಿದ್ಯೋ ಸುಮ್ನೆ ಆ ಕೋತಿ ಯಾರ ಮನೆಗೂ ಹೋಗೋದಿಲ್ಲ. ಯಾರಾದ್ರೂ ಮನೆಯಲ್ಲಿ ತುಂಬಾ ಕ್ಲಿಷ್ಟಕರವಾದಂತ ಪರಿಸ್ಥಿತಿ ಇದ್ರೆ ಮಾತ್ರ ಅಂತವ್ರ ಮನೆಗಳು ಮಾತ್ರ ಕೋತಿ ಪ್ರವೇಶ ಮಾಡ್ತಾ ಇತ್ತು. ಆ ಕೋತಿ ಪ್ರವೇಶ ಮಾಡಿದ್ದೆ ಅಂದ್ರೆ ಅವ್ರದ್ದು ಎಂದೇ ಸಮಸ್ಯೆ ಇದ್ರು ಸಹ ಆಟೋಮೆಟಿಕ್ಲಿ ಪರಿಹಾರ ಆಗ್ತಾ ಇತ್ತು. ಹೀಗೆ ಕಾಲ ಹೊರಳಿದಾಗೆ ಆ ಕೋತಿ ಮರಣ ಆಯ್ತು. ಆಯುಷ್ ಕ್ಷೀಣ ಆಗ್ತಾ ಇದ್ದಾಗೆ ಮರಣ ಆಯ್ತು. ಮರಣ ಆಗ್ತಾ ಇದ್ದಾಗೆ ಎಷ್ಟು ಜನಗಳ ಒಂದು ಮನೆಗೆ ಪ್ರವೇಶ ಮಾಡಿದ್ಯೋ ಎಲ್ರಿಗೂ ಸಹ ಒಂದೇ ಟೈಮಲ್ಲೂ ಕನ್ಸಲ್ ಬಂದಿದೆ, ನಾನು ಈ ದಿವಸದಲ್ಲಿ ಮರಣ ಆಗ್ತೀನಿ, ನನಗೆ ಈ ಜಾಗದಲ್ಲಿ ಸ್ವಲ್ಪ ಅವಕಾಶ ಮಾಡಿ, ನಾನು ಪೂರ್ವದಲ್ಲಿ ಯಾವುದೋ ಒಂದು ರೀತಿ ನಾನು ಅಭಿವೃದ್ಧಿ ಆಗ್ತೀನಿ ಅಂತೇಳಿ ಎಲ್ಲರ ಕನ್ಸಲ್ಲೂ ಸಹ ಬಂದ್ ಹೇಳಿದೆ. ಆ ಕನ್ಸೇನು ಜನಗಳಿಗೆ ಬಂದಿದ್ಯೋ ಒಬ್ಬರಿಗೆ ಕನ್ಸು ಬಂದ್ರೆ ನಂಬಕ್ ಆಗೋದಿಲ್ಲ. 10 ಜನಕ್ಕೆ 100 ಜನಕ್ಕೆ ಒಂದೇ ಟೈಮಲ್ಲಿ ಕನ್ಸಲ್ ಬಂದಿರೋದ್ರಿಂದ ಅದೇ ಪ್ರಕಾರವಾಗಿ ಎಲ್ರೂ ಸಹ ಸೇರಿ ಅದೇನ್ ಹೇಳಿದ್ಯೋ ಅದೇ ಪ್ರಕಾರವಾಗಿ ಮರಣ ಹೊಂದುತ್ತೆ. ಮರಣ ಆದ ನಂತರ ಈ ಜನಗಳೆಲ್ಲ ಸೇರ್ಕೊಂಡು ಈ ಜಾಗದಲ್ಲಿ ಏನು ಸಮಾಧಿಯನ್ನು ಮಾಡ್ತಾರೆ. ಸಮಾಧಿಯನ್ನು ಮಾಡ್ಬಿಟ್ಟು ಅದಕ್ಕೆ ಬಣ್ಣದಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಬರೀತಾರೆ. ಬರದಾದ ನಂತರ ಕಾಲಕ್ರಮೇಣ ಯಾರೋ ಬರ್ತಾರೆ ಭಕ್ತಾದಿಗಳು, ಕೈ ಮುಗಿತಾರೆ. ಕೈ ಮುಗಿದಿದ್ದಕ್ಕೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೇದಾಗುತ್ತೆ. ಒಳ್ಳೇದಾದ ನಂತರ ಇದಕ್ಕೆ ಸಿಂಪಲ್ ಆಗಿ ಯಾವುದೋ ಒಂದು ರೀತಿ ಗುಡಿ ಮಾಡ್ತಾರೆ. ಅದಾದ ನಂತರ ಯಾರೋ ಬರ್ತಾರೆ, ಒಂದು ಪೂಜೆ ಮಾಡ್ತಾರೆ, ಅವ್ರಿಗೆ ಯಾವುದೋ ಒಂದು ರೀತಿ ಒಳ್ಳೇದಾಗುತ್ತೆ. ಇನ್ನೊಬ್ರು ಯಾರೋ ಬರ್ತಾರೆ, ಏನೋ ಒಂದು ಮಾಡ್ತಾರೆ. ಇದೇ ರೀತಿಯಾಗಿ ಅಂತ ಭಕ್ತಾದಿಗಳು ಬಂದು ಈ ದಿವಸ ಈ ದೇವಸ್ಥಾನ ಯಲಹಂಕ ಉಪನಗರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ವಿಶೇಷವಾಗಿ ಆ ಮೂರ್ತಿಯನ್ನ ನೀವು ಅಬ್ಸರ್ವ್ ಮಾಡಿದ್ದೆ ಆದ್ರೆ ಆತ ನೋಡಿ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಚಿಂತಾಕ್ರಾಂತನಾಗಿ ನಿಂತಿರ್ತಕ್ಕಂಥ ಸ್ವಭಾವ ಇದೆ. ಅದೇ ರೀತಿ ಬಲಹಸ್ತದಲ್ಲಿ ಸಂಜೀವಿನಿ ಪರ್ವತ ಇರ್ತಕ್ಕಂಥದ್ದು ತುಂಬಾ ವಿಶೇಷ. ಸಂಜೀವಿನಿ ಅಂತ ಹೇಳಿದ್ರೇನೆ ಮನುಷ್ಯನಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದಿದ್ದೆ ಆದ್ರೆ, ಮನೋವ್ಯಾಧಿಗಳಿದ್ದಿದ್ದೆ ಆದ್ರೆ ಎಲ್ಲವನ್ನೂ ನಿವಾರಣೆ ಮಾಡತಕ್ಕಂಥ ಒಂದು ಮೂಲ ಅಸ್ತ್ರವೇ ಸಂಜೀವಿನಿ ಅಂತ ಹೇಳ್ತೀವಿ. ಆ ಸಂಜೀವಿನಿಯನ್ನೇ ಆ ಮಹಾನ್ ಭಾವ ಕೈಯಲ್ಲಿ ಬಲಹಸ್ತದಲ್ಲಿ ಧಾರಣೆ ಮಾಡಿದ್ದಾನೆ. ಅದೇ ರೀತಿ ತನ್ನ ಒಂದು ಬಲ ಕಾಲಿನಲ್ಲಿ ಒಂದು ಪರ್ವತವನ್ನು ತುಳಿದು ಮೇಲೆ ಹಾರ್ತಾ ಇರತಕ್ಕಂಥದ್ದು. ಅಂದ್ರೆ ಎಂತ ಜಟಿಲ ಸಮಸ್ಯೆಗಳಿದ್ರು ಸಹ ಎಲ್ಲವನ್ನು ಧೂಳ್ ಮಾಡಿ ಮೇಲೆ ಏರ್ತಕ್ಕಂಥದ್ದು. ಆದ್ರಿಂದ ಏನೇ ಸಮಸ್ಯೆಗಳಿದ್ರು ಸಹ ಈ ಒಂದು ಸನ್ನಿಧಾನಕ್ಕೆ ಬಂದು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಅವ್ರ ಸಮಸ್ಯೆಗಳು ಏನೇ ಇದ್ರು ಸಹ ಮುಖ್ಯವಾಗಿ ಈ ಒಂದು ಸನ್ನಿಧಾನಕ್ಕೆ 21 ಶನಿವಾರಗಳು ಬರಲೇಬೇಕಾಗುತ್ತೆ. 21 ಶನಿವಾರ ಬಂದಿದ್ದೆ ಆದ್ರೆ 21 ಶನಿವಾರದೊಳಗಡೆ ಅವ್ರೆಂತ ಸಮಸ್ಯೆಗಳಿದ್ರು ಸಹ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ಭಕ್ತಾದಿಗಳ ಒಂದು ನಂಬಿಕೆ, ಅವ್ರ ಅಭಿಪ್ರಾಯ. ಇದು ಯಲಹಂಕ ಉಪನಗರದಲ್ಲಿ ಇರತಕ್ಕಂತ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಆಚಾರ್ಯ ಶ್ರೀವತ್ಸ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೇದಾಗಲಿ, ಶುಭಂ ಭೂಯಾತ್. ಯಾವಾಗ ಬಂದ್ರುನು ನನಗೊಂದು ಗೈಡೆನ್ಸ್ ಆಗಿ ಅವ್ರು ನಿಂತ್ಕೊಂಡಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಇವ್ರು ನನಗೆ ಗೈಡ್ ಮಾಡ್ತಾರೆ, ಈ ತರ ಮಾಡಿದ್ರೆ ಹಿಂಗಿರತ್ತೆ ಅಂತ. ಯಾವತ್ತೂ ಕುಗ್ಗಿಲ್ಲ ನಾನು. ನನಗೇನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ನಾನು ಕಾಲ್ ಮಾಡೋದು ಇವ್ರಿಗೆ. ಎಷ್ಟೇ ದೂರದಲ್ಲಿದ್ರು ಇವ್ರಿಗೆ ಮೆಸೇಜ್ ಹಾಕ್ತೇನೆ, ನನಗೆ ಹಿಂಗ ಆಗ್ತಿದೆ ಅಂತ. ಅವ್ರು ನನಗೆ ಗೈಡ್ ಮಾಡ್ತಾರೆ, ಏನ್ ಮಾಡಿದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಐ ಬಿಲೀವ್ ಇನ್ ದಿಸ್ ಹನುಮಾನ್ ಟೆಂಪಲ್. ನೀವು ಬನ್ನಿ,
ದರ್ಶನ ಮಾಡ್ಕೊಳ್ಳಿ, ನಿಮ್ಗೂನು ದೇವ್ರು ಒಳ್ಳೇದ್ ಮಾಡುತ್ತೆ. ಥ್ಯಾಂಕ್ ಯು. ಇವ್ರಿಗೆ ಎಲ್ಲ ಅದೇ ಕಂಟ್ರಿಗಳಿಂದ ಸುಮಾರು ಕಾಲ್ ಬರುತ್ತೆ. ಅರಬ್ ಬೇರೆ ಬೇರೆ ದೇಶಗಳಿಂದ US ಆಗಿರ್ಬೋದು, ಜಪಾನ್ ಆಗ್ಬೋದು, ಜರ್ಮನ್ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ದೇಶಗಳು ಏನಿದೆ ಅವೆಲ್ಲ ಕಡೆಯಿಂದ ಕಾಲ್ ಬರುತ್ತೆ. ಸುಮಾರು ಜನ ಇಂಡಿಯನ್ಸ್ ಇಲ್ಲಿ ಇರ್ತಕ್ಕಂಥ Indians. ಸುಮಾರು ಜನ ನೆಲೆಸಿರ್ತಾರೆ. ಅವ್ರಿಗೆಲ್ಲರೂ ಸಹ ಏನೇ ಸಮಸ್ಯೆಗಳಿದ್ರು ಸಹ ನಮ್ಗೆ ಆನ್ಲೈನ್ ಕಾಲ್ ಮಾಡ್ತಾರೆ. ಯಾಕಂದ್ರೆ ನಾವು ಸ್ವಲ್ಪ ನಾಡಿ ಅಸ್ಟ್ರಾಲಜಿಯನ್ನು ಹೇಳ್ತೀವಿ. ನಾವು ಜ್ಯೋತಿಷ್ಯರಾಗಿದ್ದೀವಿ. ನಮ್ಮ ಪಾರಂಪರೆ ಇರ್ತಕ್ಕಂಥದ್ದು ಪಾರಂಪರೆ ಇರೋದ್ರಿಂದ ನಾವು ಜ್ಯೋತಿಷ್ಯವನ್ನು ಹೇಳ್ತೀವಿ. ನಮ್ಮ ಪಾರಂಪರೆ ಇರ್ತಕ್ಕಂಥದ್ರಿಂದ ಸುಮಾರು ಜನ ಬೇರೆ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಅವರೆಲ್ಲರೂ ಸಹ ನಮ್ಗೆ ಕಾಲ್ ಮಾಡ್ತಾ ಇರ್ತಾರೆ. ಇದು ವಿಶೇಷ. ಇಲ್ಲಿ ಸುತ್ತ ಮನೆಗಳಿದಾವಲ್ಲ, ಮನೆಗೆಲ್ಲ ಭೇಟಿ ನೀಡ್ತಾ ಇದ್ರು. ಅವರು ಮನೆಗೆ ಹೋದವರು ಅವ್ರಿಗೆಲ್ಲ ಒಳ್ಳೇದಾಗಿದೆ. ಹೋದವ್ರ ಮನೆಗೆಲ್ಲ ಬಹಳ ಒಳ್ಳೇದಾಗಿದೆ. ದರ್ಶನ ಅಂತೂ ಈಗ ಆಯಿತು. ಈಗ ಮನೆಗೆ ಹೋಗೋ ಸಮಯ. ನಿಮ್ಮ ಹತ್ರ ತುಂಬ ಮಾತಾಡಬೇಕು. ನಮ್ಮ ಅಜ್ಜಿಗೆ ಹುಷಾರಿಲ್ಲ. ಆ್ಯಕ್ಚುಲಿ ನಾನು ಆಂಜನೇಯ ಬಟ್ ತಗೊಂಡಿದ್ದೀನಿ, ಬೇಗ ಹುಷಾರಾಗಲಿ ಅಂತ. ಜೈ ಶ್ರೀರಾಮ್ ಅಜ್ಜಿ. ಹೇಳಜ್ಜಿ. ನೀವೆಲ್ಲ ನೋಡಿದ್ರಿ ದೇವಸ್ಥಾನ ಹೇಗಿದೆ, ಏನು ಅದ್ರ ವಿಶೇಷತೆ ಏನು, ಆ ದೇವಸ್ಥಾನ ಹೇಗೆ ಬಂತು ಅಂತೆಲ್ಲ ನೀವು ನೋಡಿದೀರಾ. ನನಗೆ ಯಾವುದೇ ತೊಂದರೆ ಬಂದರೂ, ಯಾವುದೇ ಪ್ರಶ್ನೆಗೆ ಉತ್ತರ ಬೇಕು ಅಂತ ಅಂದ್ರೂ ಫಸ್ಟು ಹೋಗೋದೆ ಹನುಮಾನ್ ಆಂಜನೇಯ ಹತ್ರ. ಅದೇನೋ ಗೊತ್ತಿಲ್ಲ, ನನಗೆ ಹೋಗಿ ಆಂಜನೇಯ ಮುಖ ನೋಡಿದ ತಕ್ಷಣ ಕಂಪ್ಲೀಟಾಗಿ ನನ್ನ ಮನಸ್ಸಲ್ಲಿರೋ ಭಾರ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಕಣ್ಣಲ್ಲಿ ಹಾಗೆ ನೀರು ಬರುತ್ತೆ, ಅಷ್ಟು ಕನೆಕ್ಟ್ ಆಗಿದ್ದೀನಿ. ನನಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ನಾನು ಇಲ್ಲಿರಲಿಲ್ಲ, ಬೇರೆ ಕಡೆ ಇದ್ದಾಗ ನನಗೆ ತುಂಬ ನೆಗೆಟಿವ್ ಡ್ರೀಮ್ಸ್ ಬರ್ತಿತ್ತು. ಆಗ ನಾನು ಇನ್ನು ಆಂಜನೇಯಗೆ ಪೂಜೆ ಮಾಡೋದಾಗಿರಲಿ, ಜಪ ಮಾಡೋದಾಗಿರಲಿ, ಚಾಲಿಸ್ ಓದೋದಾಗಿರಲಿ ಮಾಡ್ತಿರಲಿಲ್ಲ. ಆಗ ನನಗೆ ತುಂಬ ಅಂದರೆ ತುಂಬ ಕೆಟ್ಟ ಕನಸುಗಳು ಬರ್ತಿತ್ತು. ಸೊ ಯಾವ ಥರ ಅಂದರೆ ನಿಜವಾಗ್ಲೂ ನನ್ನ ಮೇಲೆ ಅದು ಆಗ್ತಿದೆಯಾ ನೆಗೆಟಿವ್ ಎನರ್ಜಿ ಅನ್ನೋ ಅಷ್ಟು ನಾನು ಫೀಲ್ ಮಾಡ್ತಿದ್ದೆ. ಆ ಫಿಯರ್ ಅನ್ನೋದು ಜಾಸ್ತಿ ಆಗ್ತಿತ್ತು. ಬಟ್ ಯಾರೋ ನನ್ನ ಫ್ರೆಂಡ್ ಹನುಮಾನ್ ಚಾಲಿಸ್ ಓದ್ತಿದ್ದದನ್ನ ಕೇಳಿಸ್ಕೊಂತಿದ್ದದ್ದನ್ನ ನಾನು ನೋಡಿದೆ. ಬಟ್ ನಂಗೆ ಆಂಜನೇಯ ಮೇಲೆ ಅವಾಗ್ಲೂ ಭಕ್ತಿ ಇತ್ತು. ಬಟ್ ಇಷ್ಟು ಕನೆಕ್ಷನ್ ಆಗುತ್ತೆ ಅನ್ನೋದಕ್ಕೆ ಕಾರಣನೇ ಚಾಲಿಸ. ನಾನು ಅವತ್ತು ಸ್ಟಾರ್ಟ್ ಮಾಡಿದೆ. ಅರ್ಲಿ ಮಾರ್ನಿಂಗ್ ಪ್ರತಿದಿನ 5 o'clockಗೆ ಸ್ನಾನ ಮಾಡಿ ಹನುಮಾನ್ ಚಾಲಿಸಯಿಂದನೇ ನನ್ನ ಡೇ ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ಆ್ಯಂಡ್ ನಾನು ಡೈಲಿ ವಿತೌಟ್ ಮಿಸ್ಸಿಂಗ್ ನಾನು ಡೈಲಿ ಚಾಲಿಸ ಓದ್ತಾ ಇದ್ದೆ. ಯಾವಾಗ ನಾನು ಜಾಸ್ತಿ ಸ್ಪಿರಿಚುಯಾಲಿಟಿ ಕನೆಕ್ಟ್ ಆಗ್ತದೆ, ಆಂಜನೇಯ ಕನೆಕ್ಟ್ ಆಗ್ತದೆ, ಅಥವಾ ಒಂದು ವ್ಯಕ್ತಿ ನಮ್ಮ ಪರಿಚಯ ಆಗಿರ್ತಾರೆ, ಅಥವಾ ನಮ್ಮ ಫ್ರೆಂಡೇ ಆಗಿರಲಿ, ಯಾರೇ ಆಗಿರಲಿ, ನನಗೆ ಕನಸಲ್ಲಿ ಬರೋದು ಈ ವ್ಯಕ್ತಿಯಿಂದ ದೂರ ಇರು, ನನಗೆ ಒಂದು ಸೂಚನೆ ಕೊಡುತ್ತೆ. ಯಾರಿಂದ ದೂರ ಇರಬೇಕು, ಯಾವುದು ನೆಕ್ಸ್ಟ್ ಏನಾಗುತ್ತೆ ನನ್ನ ಲೈಫಲ್ಲಿ, ಪ್ರತಿಯೊಂದಕ್ಕೂ ಒಂದು ಸೈನ್ ಸಿಗೋದು. ಆ್ಯಂಡ್ ನನಗೆ ಕೆಲವೊಂದು ವ್ಯಕ್ತಿಗಳ ಮೇಲೆ ನಂಬಿಕೆ ಇಲ್ಲ, ಕೆಲವೊಂದು ಸಿಚುವೇಶನ್ಗಳ ಮೇಲೆ ನಂಬಿಕೆ ಇಲ್ಲ. ನನ್ನ ಲೈಫಲ್ಲಿ ಇದನ್ನು ಮಾಡಬೇಕಾ ಬೇಡವಾ ಅಂತ ಎಷ್ಟೋ ಡಿಸಿಷನ್ಗಳಲ್ಲಿ ನಾನು ಫಸ್ಟ್ ಕೇಳೋದು ಆಂಜನೇಯ ಹತ್ರ. ಆಂಜನೇಯ, ನಾನು ಇದು ಮಾಡಬೇಕಾ ಬೇಡವಾ, ಹೂವು ಕೊಡು, ನನಗೆ ಇದು ಮಾಡ್ಬೋದು ಅಂದರೆ ನಿನ್ನ ಆಶೀರ್ವಾದ ಇದೆ, ನೀನು ಮಾಡ್ಬೋದು ಅಂತ ಇದ್ದರೆ ನನಗೆ ಹೂ ಕೊಡು ಅಂತ ಕೇಳ್ತೀನಿ. ಆ್ಯಂಡ್ ಲಿಟ್ರಲಿ ನಾನು ಯಾವಾಗೆಲ್ಲ ಮೇಜರ್ ಡಿಸಿಷನ್ ನನ್ನ ಲೈಫಲ್ಲಿ ತೊಗೋಬೇಕು ಅಂತ ಕೇಳ್ಕೊಂಡಿದ್ದೀನೋ ಅವಾಗೆಲ್ಲ ನನಗೆ ಉತ್ತರ ಸಿಕ್ಕಿದೆ. ಆ ಡಿಸಿಷನ್ ಮೇಲೆ ನಾನು ಸ್ಟಿಕ್ ಆನ್ ಆಗಿ ಇಲ್ಲಿವರೆಗೂ ಬಂದಿದ್ದೀನಿ. ಆ್ಯಂಡ್ ತುಂಬ ಝೀರೋಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದಾಗಲೂ ನನಗೆ ಆಂಜನೇಯನೇ ಜೊತೆಯಲ್ಲಿದ್ದಿದ್ದು. ಆ್ಯಂಡ್ ಇವಾಗಲೂ ಅಷ್ಟೇ, ನನಗೆ ಏನೇ ಪ್ರಾಬ್ಲಮ್ ಏನೇ ಬಂದ್ರೂ, ನನ್ನ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದರೂ ಕೂಡ ನಾನು ಫಸ್ಟ್ ಹೋಗೋದು ಆಂಜನೇಯ ಹತ್ರನೇ. ಅದೇನೋ ಗೊತ್ತಿಲ್ಲ, ಒಂದು ವಾರ ಆಗಿರ್ಬೋದು ಅಥವಾ ಒಂದು ದಿವಸ ಆಗಿರ್ಬೋದು, ನಾನು ಕೇಳ್ಕೊಂಡಿದ್ದನ್ನು ನೆಕ್ಸ್ಟ್ ಮಿನಿಟಲ್ಲಿ ಅಥವಾ ನೆಕ್ಸ್ಟ್ ಡೇ ಅಲ್ಲಿ ನನಗೆ ಕಣ್ಮುಂದೆನೇ ಉತ್ತರಗಳು ಬಂದಿದ್ದಾವೆ. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಪಡಲ್ಲ, ಬಟ್ ಒಂದು ಫ್ರೆಂಡ್ ತುಂಬ ಅಂದರೆ ತುಂಬಾ ಹಚ್ಕೊಂಡಿದ್ದೆ. ಸೊ ಆ ಇನ್ಸಿಡೆಂಟ್ ಹೇಗಿತ್ತು ಅಂದರೆ, ನನಗೆ ಒಬ್ಬರನ್ನ ಹರ್ಟ್ ಮಾಡಿ ನೀನು ನನ್ನ ಜೊತೆ ಇರಬೇಡ, ನನಗೆ ನಿನ್ನ ಜೊತೆ ಕಂಟಿನ್ಯೂ ಮಾಡಬೇಕು ಅಥವಾ ನಿನ್ನ ನಾನು ದೂರ ಹೋಗಬೇಕು ಅಂತ ನಾನು ಯಾರಿಗೂ ಹರ್ಟ್ ಮಾಡಿ ಹೇಳಲ್ಲ. ಆ್ಯಂಡ್ ನಾನು ಹೇಗೆ ಅಂದರೆ, ನನಗೆ ಆ ವ್ಯಕ್ತಿ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ, ಅಥವಾ ಆ ವ್ಯಕ್ತಿನ ನನಗೆ ತೊಂದರೆ ಆಗ್ತಿದೆ, ಇವ್ರ ಎನ್ವಿರಾನ್ಮೆಂಟಲ್ಲಿದ್ದರೆ ನಾನು ಹಾಗೆ ಆಗ್ತೀನೋ, ಅಥವಾ ಆ ಒಂದು ನನಗೆ ಸೆಟ್ ಆಗಿಲ್ಲ ಅಂದರೆ ನಾನು ಫಸ್ಟ್ ಹೇಳೋದು ಆಂಜನೇಯ, ಇವರು ನನ್ನ ಜೊತೆ ಇದ್ದರೆ ನನಗೆ ಒಳ್ಳೆಯದಾಗುತ್ತೆ ಅಂದರೆ ಇವ್ರ ಫ್ರೆಂಡ್ಶಿಪ್ನ ನಾನು ಕಂಟಿನ್ಯೂ ಮಾಡ್ಬೋದು, ಕಂಟಿನ್ಯೂ ಮಾಡೋ ಅಂಥ ದಾರಿ ತೋರಿಸು.
ಅಥವಾ ಈ ಫ್ರೆಂಡ್ಶಿಪ್ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಈ ವ್ಯಕ್ತಿಯಿಂದ ನನಗೆ ತೊಂದರೆ ಆಗ್ತಿದೆ ಅಂದರೆ ಇವ್ರನ್ನ ನನ್ನಿಂದ ನೀನೇ ದೂರ ಮಾಡು. ನನಗೆ ಹರ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಆ್ಯಂಡ್ ನನಗೆ ಯಾವ ವ್ಯಕ್ತಿನೂ ಡೈರೆಕ್ಟಾಗಿ ಹೇಳೋದಕ್ಕೆ ನಂಗೆ ಇಷ್ಟ ಆಗಲ್ಲ ಅಂತ. ಆ್ಯಂಡ್ ಸೀರಿಯಸ್ಲಿ ನೀವು ಯಾರೂ ಬಿಲೀವ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ. ಆ್ಯಂಡ್ ಅದಾಗಿದೆ, ನಾನೇನೂ ಹೇಳಿಲ್ಲ, ಆ ವ್ಯಕ್ತಿನೇ ದೂರ ಹೋದರು. ಸೊ ನನ್ನ ಪಾಲಿಸಿ ಏನು ಅಂದರೆ, ನಾನು ಯಾರಿಗೂ ಹರ್ಟ್ ಮಾಡಿ ಹೋಗಿ ಅಂತ ಹೇಳಲ್ಲ. ಅದು ನನಗೆ ಹರ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಇಷ್ಟು ತಪ್ಪು ಮಾಡಿ ಅಥವಾ ಏನೇ ಮಾಡಿದ್ರು ನಾನು ಅವ್ರನ್ನ ನನ್ನ ಮುಂದೆ ಬಂದು ನಿಂತ್ಕೊಂಡ್ರು ನಾನು ಅವ್ರ ಹತ್ರ ನಗ್ನಗ್ತಾನೆ ಮಾತಾಡ್ತೀನಿ, ಕ್ಷಮಿಸ್ತೀನಿ. ಆ ಒಂದು ಮನೋಭಾವನೆ ಇಟ್ಕೋಬೇಕು, ಆ ಕೈಂಡ್ ಹಾರ್ಟೆಡ್ ಇಟ್ಕೋಬೇಕು. ದ್ವೇಷ ಮಾಡೋದ್ರಿಂದ ಆ್ಯಂಡ್ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅನ್ನೋದ್ರಿಂದ ನಮಗೇನೂ ಸಿಗಲ್ಲ. ಒಂದು ಪರ್ಸನ್ ಆಗಲಿ ಅಥವಾ ಒಂದು ಸಿಚುವೇಷನಲ್ಲಿ ಈ ಒಂದು ಏನೋ ಒಂದು ಪ್ರಾಬ್ಲಮ್ನಾಗಲಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ಸೈಲೆಂಟಾಗಿ ಮೂವ್ ಆನ್ ಆಗಬೇಕು. ಬಿಟ್ಟರೆ ಅದನ್ನು ಅಗ್ರೆಸಿವ್ ಆಗಿ ತೊಗೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡಿ ಅದು ಮಾಡೋದು ತಪ್ಪು ಅಂತ ನನ್ನ ಪ್ರಕಾರ. ಈ ಥರ ತುಂಬ ಇನ್ಸಿಡೆಂಟ್ಸ್ ಆಗಿದೆ. ನನ್ನ ಪರ್ಸ್ನಲ್ ಲೈಫ್ ಆಗಿರ್ಬೋದು, ನನ್ನ ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ಯಾವುದೇ ಒಂದು ಡಿಸಿಷನ್ ನಾನು ಇಲ್ಲಿವರೆಗೂ ಏನಿದ್ದೀನಿ ಅಂದರೆ ಅದಕ್ಕೆ ಕಾರಣ ಆಂಜನೇಯ, ಅವರ ಗೈಡೆನ್ಸ್. ನಮ್ಮ ಮನೆ ದೇವರು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಒಂದು ಇಷ್ಟ ದೇವತೆ ಅಂತ ಹೇಳ್ತಾರಲ್ವ, ಹಾಗೆ ಆಂಜನೇಯ ಮೊರೆ ಹೋಗ್ತೀನಿ ಯಾವಾಗ್ಲೂ ಅಷ್ಟೇ. ಆ್ಯಂಡ್ ಅಲ್ಲಿರೋ ಅರ್ಚಕರು ಅಷ್ಟೇ ನನಗೆ ಲೈಫಲ್ಲಿ ತುಂಬ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೆಲ್ಲ ಇಲ್ಲಿವರೆಗೂ ಆಗಿದೆ. ಯು ಡೋಂಟ್ ಬಿಲೀವ್ ಗೈಸ್, ನನ್ನ ಜಾತಕ ಅವರು ನೋಡಿ ಏನು ಹೇಳಿದ್ದಾರೆ, ಅವ್ರು ಏನು ಹೇಳಿದಾರೋ ಅದೆಲ್ಲ ಆಗ್ತಿದೆ. ಆ್ಯಂಡ್ ನನಗೇನಾದರೂ ಪ್ರಾಬ್ಲಮ್ ಅಥವಾ ಈ ಸಿಚುವೇಶನ್ನ ಫೇಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಫಸ್ಟ್ ನಾನು ಕಾಲ್ ಮಾಡೋದು ಅವ್ರಿಗೆ, ಹೀಗಿದೆ ಸಿಚುವೇಶನ್, ನಾನು ಯಾವ ಡಿಸಿಷನ್ ತೊಗೋಬೇಕು. ಆ್ಯಂಡ್ ಅವರು ನನಗೆ ನೀನು ಇದೇ ಡಿಸಿಷನ್ ತೊಗೋ ಅಂತ ಹೇಳಲ್ಲ. ಅವರು ನನಗೆ ಹೇಳ್ತಾರೆ, ಈ ದಾರಿಯಲ್ಲಿ ಹೋದರೆ ಹಿಂಗಾಗುತ್ತೆ, ಈ ದಾರಿ ಹೋದರೆ ಹಿಂಗಾಗುತ್ತೆ, ಆ್ಯಂಡ್ ಹಿಂಗಿದೆ ಅಂತ. ಅದ್ರ ಮೇಲೆ ನಾನು ಡಿಸಿಷನ್ ತೊಗೊಳ್ಳೋದು. ದೇವಸ್ಥಾನಕ್ಕೆ ಹೋಗಿ ನ್ಯೂಟನಲ್ಲಿರೋ ನಮ್ಮ ವೀರಾಂಜನೇಯ ಟೆಂಪಲ್ಗೆ ಸೀರಿಯಸ್ಸಾಗಿ ಹೇಳ್ತೀನಿ, ನೀವೇ ಹೇಳ್ತೀರಾ ಬಂದು, ನಿಜವಾಗ್ಲೂ ಅಲ್ಲಿ ನೀವೇನೇ ಅಂದ್ಕೊಂಡ್ರು ಹಾಗೆ ಆಗುತ್ತೆ. ಇದು ನನ್ನ ನಂಬಿಕೆ. ನಾನು ನನ್ನ ಫ್ರೆಂಡ್ಸಿಗೆ ತುಂಬ ಜನಗೆ ನನ್ನ ಇನ್ಸಿಡೆಂಟ್ಸ್ ಆಗಿರ್ಬೋದು, ನನಗಾಗಿರೋ ಮಿರಾಕಲ್ಸ್ ಆಗಿರ್ಬೋದು ಶೇರ್ ಮಾಡಿಕೊಂಡಾಗ ಅವರೆಲ್ಲ ಹೋಗಿ ಸ್ಟಾರ್ಟ್ ಮಾಡಾದಮೇಲೆ ಲಿಟ್ರಲಿ ಅವ್ರಿಗೂ ಆಗಿದೆ ಎಕ್ಸ್ಪೀರಿಯನ್ಸ್. ವಾಟ್ ಅಂದರೆ ಅವ್ರು ಏನು ನಂಬಿದ್ದಾರೆ, ಅವರು ಏನು ಕೇಳ್ಕೊಂಡಿದ್ದಾರೆ ಅದೆಲ್ಲ ಅವ್ರಿಗೂ ಆಗಿದೆ. ಸೊ ನೀವು ಹೋಗಿ ಆಂಜನೇಯನ ಭಕ್ತಿಯಿಂದ ಕೇಳ್ಕೊಳ್ಳಿ, ನಿಜವಾಗ್ಲೂ ಆಗುತ್ತೆ, ಫಲ ಕೊಡುತ್ತೆ. ನನ್ನ ಲೈಫಲ್ಲಿ ಒಂದು ಮೇಜರ್ ಡಿಸಿಷನ್ ತೊಗೋಬೇಕಾಗಿತ್ತು. ಒಂದು ನಾನು ಬದುಕಬೇಕು ಇಲ್ಲ ಸಾಯಬೇಕು ಅನ್ನೋ ಒಂದು ಸಿಚುವೇಶನ್ ಬಂದಿತ್ತು. ಸೀರಿಯಸ್ಲಿ ಆವಾಗ ನನಗೆ ಫಸ್ಟ್ ಮೈಂಡಾಗಿ ಬಂದಿದ್ದು, ನಾನು ಬದುಕಿ ನಾನು ಈ ಲೈಫಿಗೆ ಬಂದು ಸಾಯೋದು ನನ್ನ ಪರ್ಪಸ್ ಅಲ್ಲ, ನಾನು ಬದುಕಿ ಏನಾದರೂ ಸಾಧನೆ ಮಾಡೋದೇ ನನ್ನ ಪರ್ಪಸ್, ಏನೋ ಒಂದು ಮಾಡಬೇಕು ಅಂತ ಹೇಳಿ ಅವತ್ತು ನಾನು ಆಂಜನೇಯ ಹತ್ರನೇ ಹೋಗಿದ್ದು. ಆಂಜನೇಯ ಮುಂದೆ ಕೂತ್ಕೊಂಡೆ ಹತ್ಕೊಂಡಿದ್ದು. ನನ್ನ ನೋವು, ನನ್ನ ದುಃಖ ಏನೇ ಇದ್ದರೂ ನಾನು ಎಲ್ಲನೂ ಆಂಜನೇಯ ಹತ್ರನೇ ಹೇಳ್ಕೊಳ್ಳೋದು. ಆಂಜನೇಯ ಬಂದು ನನ್ನ ಫ್ರೆಂಡ್, ನಾನು ಫ್ರೆಂಡ್ ಥರನೇ ಮಾತಾಡೋದು ಆಂಜನೇಯ ಹತ್ರ ಯಾವಾಗ್ಲೂ. ಹಿಂಗೆ ನೀವು ಹೇಳ್ಬೋದು, ಒಂದು ಎಂಟಿ ರೂಮ್, ನಾನು ಒಬ್ಬಳೇ ಇರ್ತೀನಿ ಅಂದ್ಕೊಳ್ಳಿ, ಸುಮ್ಮನೆ ಮಾತಾಡ್ತಾ ಇರ್ತೀನಿ, ಆಂಜನೇಯ ಹಂಗೆ ಸಂಜನೆ ಹಿಂಗಾಯಿತು ಅಂತ. ಯಾರಾದರೂ ಹುಚ್ಚೆ ಅಂತಾದರೂ ಅನ್ಕೋಬೋದು, ಬಟ್ ನನ್ನ ಫ್ರೆಂಡ್ಶಿಪ್ ಆಂಜನೇಯ ಜೊತೆ ಅಷ್ಟು ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಎಷ್ಟೋ ಮೇಜರ್ ಡಿಸಿಷನಲ್ಲಿ, ಎಷ್ಟೋ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕಣ್ತೆರೆಸಿದೆ ದೇವರು ನನಗೆ. ಆ್ಯಂಡ್ ನನಗೆ ನಿಜ ರೂಪಗಳನ್ನು ತೋರಿಸಿದೆ, ತುಂಬ ವಿಷಯದಲ್ಲಿ ತೋರಿಸಿದೆ. ಬಿಲೀವ್ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಅದ್ರ ಬಗ್ಗೆ ನಾನು ನಿಮಗೆ ಅದನ್ನು ತಿಳ್ಕೊಬೇಕು ಅಂತ ಇದ್ದರೆ ಅದನ್ನು ಸಪ್ರೇಟಾಗಿ ನಾನು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಸೀರಿಯಸ್ಲಿ ಆ ದೇವಸ್ಥಾನದಲ್ಲಿ ನನಗೆ ತುಂಬ ಅಂದರೆ ತುಂಬ ಡೀಪಾಗಿ ಕನೆಕ್ಷನ್ ಇದೆ ಆಂಜನೇಯ ಜೊತೆ. ಸ್ಪಿರಿಚುಯಾಲಿಟಿ ಒನ್ಸ್ ನೀವು ಹನುಮಾನ್ ಚಾಲೀಸ್ ಸ್ಟಾರ್ಟ್ ಮಾಡಿ, ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಲೈಫಲ್ಲಿ ನೀವು ತುಂಬ ಮಿರಾಕಲ್ಸ್ ನೋಡ್ಬೋದು. ಏಳು ಬೀಳು ಇದ್ದೇ ಇರುತ್ತೆ, ಬಟ್ ಅದನ್ನು ನೀವು ದಾಟಿ ಹೋಗ್ತೀರಲ್ವಾ,
ಅದೇನೇ ನೀವು ಲೈಫಲ್ಲಿ ಗೆದ್ದಂಗಾಗೋದು. ಅದನ್ನು ದಾಟಿ ಹೋದ್ರೇ ಜೀವನ ಏನು, ಜೀವನ ಹೇಗಿರುತ್ತೆ, ಪಾಠಗಳು ಕಲಿಯೋದಕ್ಕೆ ನಾವು ಇಲ್ಲಿ ಬಂದಿರೋದು. ಸೊ ವಿಲ್ ಸರ್ವೈವ್ ಇನ್ ಲೈಫ್ ವಿತ್ ಹ್ಯಾಪಿಲಿ. ಸೊ ವಾಟ್ ಎವರ್ ಕಮ್ಸ್ ಇನ್ ಯೋರ್ ಲೈಫ್, ಅಪ್ ಆ್ಯಂಡ್ ಡೌನ್ಸ್, take it happily, take it as a lesson, just move on with a smile. Everything he will take it, he will protect us, and every time he protected me, he guided me. ಅವರಿಂದನೇ ನಾನು ಇಷ್ಟು ದೂರ ಬಂದಿರೋದು. ನನ್ನ ಬಾಯಲ್ಲಿ ಯಾವಾಗಲೂ ಬರೋದು ಆಂಜನೇಯ ಆಂಜನೇಯ ಆಂಜನೇಯ. ಅಮ್ಮ ಅಮ್ಮ ಅಂತಾರೆ ಏನಾದ್ರು ತುಳಿದ್ರೆ, ಬಟ್ ನನ್ನ ಬಾಯಲ್ಲಿ ಅಷ್ಟು ಬರಲ್ಲ. ನನ್ನ ಜೊತೆಲಿರೋರಿಗೆ ಗೊತ್ತಾಗುತ್ತೆ. ಐ ಮೀನ್ ನನ್ನ ಫ್ರೆಂಡ್ಸ್, ನನ್ನ ಸರೌಂಡಿಂಗ್ಸ್ ಸರ್ಕಲ್ಸ್ ಇದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಲೈಕ್ ಆಂಜನೇಯ 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 ಅದು ಅಭ್ಯಾಸ ಆಗಿಬಿಟ್ಟಿದೆ. ಮಾತಾಡಿ 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 ಕನ್ವರ್ಸೇಷನ್ ಮಾಡಿ. ಸೊ ಯು ಜಸ್ಟ್ ಕನೆಕ್ಟ್ ವಿತ್ ಗಾಡ್ ಆ್ಯಸ್ ಎ ಫ್ರೆಂಡ್. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕಂತ ಏನಿಲ್ಲ. ಜಸ್ಟ್ ಎಲ್ಲಾದರೂ ಕೂತ್ಕೊಂಡು ಮಾತಾಡಿ, ಕೇಳಿಸ್ಕೊಳ್ತಾರೆ ದೇವರು. ಹಿ ವಿಲ್ ಆಲ್ವೇಸ್ ಗಿವ್ ಬ್ಲೆಸ್ಸಿಂಗ್ಸ್ ಟು ಯು. ಇಷ್ಟು ಆಂಜನೇಯ ದೇವಸ್ಥಾನದ ಬ್ಲಾಗ್ ಆಗಿತ್ತು. ಇನ್ನೂ ಹಲವಾರು ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಆ್ಯಂಡ್ ಹಲವಾರು ಆಂಜನೇಯರ ಭಕ್ತರಿರ್ತಾರಲ್ವ, ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಈ ಆಂಜನೇಯ, ವೀರಾಂಜನೇಯ ಟೆಂಪಲಲ್ಲಿ ಎಷ್ಟು ಪವರ್ ಇದೆ ಅಂತ. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಸ್ಮರಣೆ ಮಾಡಬೇಕಂತ ಏನಿಲ್ಲ. ಎಲ್ಲಿ ಇರ್ತೀರೋ ಅಲ್ಲೇ ನೀವು ಜಸ್ಟ್ ಜೈ ಶ್ರೀರಾಮ್ ಅಂದರೆ ಸಾಕು, ನಮ್ಮ ಆಂಜನೇಯ ಪ್ರತ್ಯಕ್ಷ ಆಗ್ತಾರೆ. ಈಗ ನನ್ನ ಜೊತೆ ಹೇಳಿ ಜೈ ಶ್ರೀರಾಮ್.